ಉರುಳು ಸೇವೆ ಮಾಡಬೇಕು. ದರ್ಶನ್ ಬಿಡಲೇಬೇಕು ಬಿಡಲೇಬೇಕು. ಒಳ್ಳೆ ಸೇವೆ ಮಾಡಕ್ ಬಂದಿದ್ರ ನೀವು? ಒಳ್ಳೆ ಸೇವೆ ಮಾಡಕ್ ಬಂದ್ರ? ದರ್ಶನ್ ಇಲ್ಲೇ ಬಿಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಉರುಳು ಸೇವೆ ಮಾಡ್ಬೇಕು. ಉರುಳು ಸೇವೆ ಮಾಡ್ಬೇಕು. ಉರುಳು ಸೇವೆ ಮಾಡ್ಬೇಕು ಅಂತ ಬಂದಿರೋದು. ನಾನು ಉರುಳು ಸೇವೆ ಮಾಡ್ಬೇಕು. ದರ್ಶನ್ ಬಿಡಲೇಬೇಕು ಬಿಡಲೇಬೇಕು. 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 ಒಳ್ಳೆ ಸೇವೆ ಮಾಡಕ್ ಬಂದಿದ್ರ ನೀವು? ಒಳ್ಳೆ ಸೇವೆ ಮಾಡಕ್ ಬಂದ್ರ? ಅಲ್ಲ, ಏನ್ ಒಳ್ಳೆ ಸೇವೆ ಮಾಡಕ್ ಬಂದಿದ್ದೀರಾ? ಹೌದು, ಉರುಳು ಸೇವೆ ಮಾಡಕ್ ಬಂದಿದ್ದೀನಿ. ಕುಮಾರ್, ಯಾವ ಊರು? ಬಸವೇಶ್ವರ, ನಮ್ಮ ಕರ್ನಾಟಕ. ಯಾವ ಊರು? ಬಸವೇಶ್ವರ ನಗರ. ಏನಕ್ಕೆ ಬಂದಿರೋದು? ದರ್ಶನ್ ಕೂಡಲೇ ಬಿಡ್ಬೇಕು ಅಂತ ಉರುಳು ಸೇವೆ ಮಾಡಕ್ ಬಂದಿದ್ದೀನಿ. ಆ ಕಾಯಿ ಅಂತ ತಗೊಂಡಿರೋದು? ಕಾಯಿ ಅಲ್ಲ, ಕಾಯಿ ಅಂತ ತಗೊಂಡಿರೋದು ನೀವು? ಕಾಯಿ ಎತ್ಕೊಂಡ್ ಬಂದ್ರಿ? ಎಂತ ಕಾಯಿ? ಒಂದೇ ಸೆಕೆಂಡ್. ದರ್ಶನ್ ಬಿಡುಗಡೆ ಮಾಡ್ಬೇಕು. ದರ್ಶನ್ ಏನೇ ತಪ್ಪು ಮಾಡಿಲ್ಲ. ಈ ಕುತಂತ್ರ ದರ್ಶನ್ ಬಿಡ್ಬೇಕು ಅಂತ ಈ ಮೂಲಕ ಉರುಳು ಸೇವೆ ಮಾಡ್ಬೇಕು ಅಂತ ಬಂದಿದ್ದೀನಿ. ದರ್ಶನ್ ಬಿಡ್ಬೇಕು. ದರ್ಶನ ಕೂಡಲೇ ಬಿಡ್ಬೇಕು. ದರ್ಶನ್ ಯಾವುದೇ ತರ ತಪ್ಪು ಮಾಡಿಲ್ಲ. ನಾನು ದರ್ಶನ್ ಉರುಳು ಸೇವೆ ಮಾಡೋ ಮುಖಾಂತರ ದರ್ಶನ್ ಬಿಡುಗಡೆ ಮಾಡಿಸ್ಬೇಕು ಅಂತ ಒಂದು ಮಾಡ್ಕೊಂಡ್ ಬಂದಿದ್ದೀನಿ. ಈಗ ಇಲ್ಲಿ ಅನುಮತಿ ತಗೊಂಡಿದ್ರ? ಇಲ್ಲಿ ಅನುಮತಿ ತಗೋಬೇಕು? ಅನುಮತಿ ಇಲ್ಲ. ನಾನು ಆಚೆ ಕಡೆ ಉರುಳು ಸೇವೆ ಮಾಡ್ತೀನಿ ಅಂತ ಬಂದಿದ್ದೀನಿ. ಉರುಳು ಸೇವೆ ಮಾಡ್ಬೇಕು, ಬಿಡ್ತಾ ಇಲ್ಲ. ಬಿಟ್ರೆ ಉರುಳು ಸೇವೆ ಮಾಡಕ್ ರೆಡಿ ಇದ್ದೀನಿ. ಈಗ ಈ ಕೇಸಲ್ಲಿ ಅವರು ಒಳಗಡೆ ಇದ್ದಾರೆ. ಇಲ್ಲಿ ಅನುಮತಿ ಏನು ಕೊಡೋದಿಲ್ಲ, ಏನೇ ಮಾಡೋದಕ್ಕೂ. ಸರ್, ಅನುಮತಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನಾನ್ ಕೇಳ್ಕೊಳ್ಳೋದೇನಂದ್ರೆ ದರ್ಶನ್ ಯಾವುದೇ ತರ ತಪ್ಪು ಮಾಡಿಲ್ಲ, ಬಿಡಬೇಕು ಅನ್ನೋದು ನಮ್ಮ ಉದ್ದೇಶ. ರವಿಕುಮಾರ್, ನಮ್ಮ ಕರ್ನಾಟಕ. ಇವಾಗ ಇಲ್ಲಿ ಪೊಲೀಸರು ಹೆದರಿಕೆ ಆಗ್ಬೋದು, ಬಟ್ ನಾವ್ ಯಾವುದೇ ತರ ಎದುರಿಲ್ಲ. ನಾವು ಕಾನೂನು ರೀತಿಯಲ್ಲಿ ಮಾಡ್ತೀವಿ. ದರ್ಶನ್ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಅನ್ನೋ